ಜೆಡಿಎಸ್ ಎನ್ನುವ ಜೇನಿನ ಗೂಡಿಗೆ ಡಿಕೆ ಶಿವಕುಮಾರ್ ಮತ್ತು ಡಿಕೆ ಸುರೇಶ್ ಕೈ ಹಾಕ್ತಾ ಇದ್ದಾರಾ? ಹಳೆ ಮೈಸೂರು ಭಾಗದಲ್ಲಿ ಗೌಡರ ಕೋಟೆಗೆ ಲಗ್ಗೆ ಇಡ್ತಾ ಇದ್ದಾರಾ? ಜೆಡಿಎಸ್ ಶಾಸಕರು ಹಂತ ಹಂತವಾಗಿ ಕಾಂಗ್ರೆಸ್ ಅನ್ನ ಸೇರ್ಲಿಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದಾರಾ? ಡಿಕೆ ಬ್ರದರ್ಸ್ ಮಾಡಿಕೊಂಡಿರೋ ಮೆಗಾ ಪ್ಲಾನ್ ಏನು? ಲೇಡೀಸ್ ಅಂಡ್ ಜೆಂಟಲ್ಮ್ಯಾನ್, ಜೆಡಿಎಸ್ ಎನ್ನುವ ಜೇನಿನ ಗೂಡಿಗೆ ಡಿಕೆ ಶಿವಕುಮಾರ್ ಮತ್ತು ಡಿಕೆ ಸುರೇಶ್ ಕೈ ಹಾಕ್ತಾ ಇದ್ದಾರಾ? ಜೆಡಿಎಸ್ ಅನ್ನ ಬುಡ ಸಮೇತ ಕಿತ್ತಾಕಬೇಕು ಅಂತ ಪ್ಲಾನ್ ಮಾಡ್ಕೊಂಡಿರೋ ಡಿಕೆ ಬ್ರದರ್ಸ್ ಹಳೆ ಮೈಸೂರು ಭಾಗದಲ್ಲಿ ಗೌಡರ ಕೋಟೆಗೆ ಲಗ್ಗೆ ಇಡ್ತಾ ಇದ್ದಾರಾ? ಜೆಡಿಎಸ್ ಶಾಸಕರು ಹಂತ ಹಂತವಾಗಿ ಕಾಂಗ್ರೆಸ್ ಅನ್ನ ಸೇರ್ಲಿಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದಾರಾ? ಈ ಮೂಲಕ ದೇವೇಗೌಡರಿಗೆ ಟಕ್ಕರ್ ಕೊಡ್ಲಿಕ್ಕೆ ಮತ್ತೊಬ್ಬ ಒಕ್ಕಲಿಗ ನಾಯಕ ಡಿಕೆ ಶಿವಕುಮಾರ್ ಪ್ಲಾನ್ ಮಾಡ್ಕೊಂಡಿದ್ದಾರಾ? ಒಕ್ಕಲಿಗರ ಅಸ್ಮಿತೆಯ ನಾಯಕ ಡಿಕೆ ಶಿವಕುಮಾರ್ ಎಚ್ ಡಿ ದೇವೇಗೌಡರು ಅಲ್ಲ, ಕುಮಾರಸ್ವಾಮಿ ಅವರು ಅಲ್ಲ ಅನ್ನೋದನ್ನ ಪ್ರಚುರಪಡಿಸಲಿಕ್ಕೆ ಡಿಕೆ ಬ್ರದರ್ಸ್ ಮಾಡಿಕೊಂಡಿರೋ ಮೆಗಾ ಪ್ಲಾನ್ ಏನು? ಎಕ್ಸ್ಪೋಸ್ಡ್ ಸ್ಟೋರಿಯಲ್ಲಿ ಎಕ್ಸ್ಕ್ಲೂಸಿವ್ ಅಪ್ಡೇಟ್ಸ್ ಅನ್ನ ನಾನು ಕೊಡ್ತೀನಿ. ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ, ನಾನು ಹೇಮಂತ್. ಎಸ್ ವೀಕ್ಷಕರೇ, ಅಖಾಡ ರೆಡಿಯಾಗಿದೆ. ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿಯಾಗಿ ವಾರ ಕಳೆಯುವ ಮೊದಲೇ ಜೆಡಿಎಸ್ ಗೂಡಿಗೆ ಕೈ ಹಾಕಲಿಕ್ಕೆ ಪ್ಲಾನ್ ಮಾಡಿಕೊಂಡಿದ್ದಾರೆ. ಒಕ್ಕಲಿಗರ ಕೋಟೆಯನ್ನ ಭೇದಿಸಿ ಅಲ್ಲಿ ತಮ್ಮ ಸಾಮ್ರಾಜ್ಯವನ್ನ ವಿಸ್ತರಿಸಲು ಡಿಕೆ ಶಿವಕುಮಾರ್ ಮೆಗಾ ಪ್ಲಾನ್ ಮಾಡಿಕೊಂಡಿದ್ದಾರೆ. ರಾಮನಗರ ಜಿಲ್ಲೆಗೆ ಮೀಸಲಿಲ್ಲ ಡಿಕೆ ಶಿವಕುಮಾರ್. ಹಾಗಾಗಿಯೇ ಹಳೆ ಮೈಸೂರು ಭಾಗದ ಎಲ್ಲ ಜಿಲ್ಲೆಗಳಲ್ಲೂ ಡಿಕೆ ಶಿವಕುಮಾರ್ ಹವಾ ಇದೆ ಅನ್ನೋದನ್ನು ತೋರಿಸಲಿಕ್ಕೆ ಚಾಮರಾಜನಗರ, ಮೈಸೂರು, ಹಾಸನ, ಮಂಡ್ಯ, ತುಮಕೂರು, ಚಿಕ್ಕಬಳ್ಳಾಪುರ, ಕೋಲಾರ, ಬೆಂಗಳೂರು ಗ್ರಾಮಾಂತರ, ರಾಮನಗರ ಜಿಲ್ಲೆಗಳಿಗೆ ದಾಂಗುಡಿ ಇಡ್ತಾ ಇದ್ದಾರೆ ಡಿಕೆ ಬ್ರದರ್ಸ್. ಡಿಕೆ ಶಿವಕುಮಾರ್ ಮಾಡಿಕೊಂಡಿರೋ ಪ್ಲಾನ್ಗೆ ಡಿಕೆ ಸುರೇಶ್ ಇಂಪ್ಲಿಮೆಂಟೇಷನ್ ಮಾಡ್ತಾ ಇದ್ದಾರೆ, ಕಾರ್ಯರೂಪಕ್ಕೆ ತರ್ತಾ ಇದ್ದಾರೆ. ಅಕ್ಷರಶಃ ಡಿಕೆ ಶಿವಕುಮಾರ್ ಮಾಡಿಕೊಂಡಿರೋ ಪ್ಲಾನ್ ವರ್ಕೌಟ್ ಆದರೆ ಜೆಡಿಎಸ್ ಅನ್ನೋದು ಇತಿಹಾಸದ ಪುಟ ಸೇರುತ್ತಾ ಅನ್ನೋದು ಜೆಡಿಎಸ್ ಕಾರ್ಯಕರ್ತರಲ್ಲಿ ಮನೆ ಮಾತಾಗಿದೆ. ಜೊತೆಗೆ ಎಚ್ ಡಿ ಕುಮಾರಸ್ವಾಮಿಯವರು ಕೆಂಡಾಮಂಡಲರಾಗುವಂತೆ ಮಾಡ್ತಾ ಇದೆ. ಎಸ್ ವೀಕ್ಷಕರೇ, ಡಿಕೆ ಶಿವಕುಮಾರ್ 2028ರ ಮೇಲೆ ಕಣ್ಣಿಟ್ಟಿದ್ದಾರೆ. ನಿನ್ನೆ ಕನಕಪುರದ ದೊಡ್ಡಾಲಹಳ್ಳಿಯಲ್ಲಿ ನಡೆದ ಕಾರ್ಯಕ್ರಮದಲ್ಲೂ ಕೂಡ ಕೇವಲ 2 ವರ್ಷಕ್ಕಾಗಿ ಮುಖ್ಯಮಂತ್ರಿ ಆಗಿಲ್ಲ ಈ ಶಿವಕುಮಾರ್, ನನ್ನ ಗುರಿ 2028ಕ್ಕೆ ಅನ್ನೋದನ್ನ ಘಂಟಾಘೋಷವಾಗಿ ಸಾರಿ ಹೇಳಿದ್ದಾರೆ. ಹಾಗಾದ್ರೆ 2028ಕ್ಕೆ ಡಿಕೆ ಶಿವಕುಮಾರ್ ಮತ್ತೊಮ್ಮೆ ಮುಖ್ಯಮಂತ್ರಿಯಾಗಿ ಆಯ್ಕೆಯಾಗಬೇಕು ಅಂದ್ರೆ ಡಿಕೆ ಶಿವಕುಮಾರ್ ಅವರನ್ನ ಒಕ್ಕಲಿಗ ಸಮುದಾಯ ಯಾವುದೇ ಕಂಡೀಷನ್ ಇಲ್ಲದೆ ಬೇಷರತ್ತಾಗಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬೆಂಬಲಿಸಬೇಕಿದೆ. ಹಾಗೆ ಬೆಂಬಲವನ್ನ ಪಡಿಲಿಕ್ಕೆ ಒಕ್ಕಲಿಗರನ್ನ ಯಾವ ರೀತಿ ವಿಶ್ವಾಸಕ್ಕೆ ತೆಗೆದುಕೊಳ್ತಾರೆ ಡಿಕೆ ಶಿವಕುಮಾರ್? ಯಾಕಂದ್ರೆ ಒಕ್ಕಲಿಗರ ಪರಮೋಚ್ಚ ನಾಯಕ ಎಚ್ ಡಿ ದೇವೇಗೌಡರು, ದೇವೇಗೌಡರ ನಂತರ ಎಚ್ ಡಿ ಕುಮಾರಸ್ವಾಮಿ ಅವರನ್ನ ಒಕ್ಕಲಿಗ ಗೌಡರು, ಒಕ್ಕಲಿಗ ಸಮುದಾಯ ಏಕಮಾದ್ವಿತೀಯ ನಾಯಕರು ಅನ್ನೋ ಥರ ಬೆಂಬಲಿಸ್ಕೊಂಡು ಬರ್ತಾನೆ ಇದೆ. ಈಗ ಡಿಕೆ ಶಿವಕುಮಾರ್ ಒಕ್ಕಲಿಗ ಸಾಮ್ರಾಜ್ಯಕ್ಕೆ ದಾಂಗುಡಿ ಇಟ್ಟಿದ್ದಾರೆ. ದೇವೇಗೌಡರ ಕೋಟೆಯ ಮೇಲೆ ದಂಡೆತ್ಕೊಂಡು ಹೋಗ್ತಾ ಇದ್ದಾರೆ. ಒಕ್ಕಲಿಗರ ಬೆಂಬಲವನ್ನ ಪಡೆಯಲೇಬೇಕು, ತನ್ಮೂಲಕ 2028ಕ್ಕೆ ಮುಖ್ಯಮಂತ್ರಿಯಾಗಬೇಕು ಅನ್ನೋ ಡಿಕೆ ಶಿವಕುಮಾರ್ ಕನಸಿಗೆ ಡಿಕೆ ಶಿವಕುಮಾರ್ ಸಹೋದರ ಡಿಕೆ ಸುರೇಶ್ ಬೆನ್ನೆಲುಬಾಗಿ ನಿಂತಿದ್ದಾರೆ. ಒಕ್ಕಲಿಗರ ಕೋಟೆಯನ್ನ ಭೇದಿಸಲಿಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಡಿಕೆ ಶಿವಕುಮಾರ್ ಸೂಚಿಸೋ ಥರ ಡಿಕೆ ಸುರೇಶ್ ದಾಂಗುಡಿ ಇಡಲಿಕ್ಕೆ, ಪ್ಲಾನ್ ಅನ್ನ ಇಂಪ್ಲಿಮೆಂಟೇಷನ್ ಮಾಡಲಿಕ್ಕೆ, ಪ್ಲಾನ್ ಅನ್ನ ಎಕ್ಸಿಕ್ಯೂಟ್ ಮಾಡಲಿಕ್ಕೆ ಕಾತರದಿಂದ ಕಾಯ್ತಾ ಇದ್ದಾರೆ. ಕಾರ್ಯರೂಪಕ್ಕೆ ಬರುತ್ತಾ ಪ್ಲಾನ್ ಅನ್ನೋದನ್ನು ಕೂಡ ಕರ್ನಾಟಕದ ಜನ, ಅದರಲ್ಲೂ ವಿಶೇಷವಾಗಿ ಒಕ್ಕಲಿಗ ಸಮುದಾಯ ಕಾಯ್ತಾ ಇದೆ.
ವೀಕ್ಷಕರೇ, JDSನ ಕೋಟೆಗೆ ಕೈ ಹಾಕಲಿಕ್ಕೆ, ಜೇನಿನ ಗೂಡಿಗೆ ಕೈ ಹಾಕಲಿಕ್ಕೆ DK ಶಿವಕುಮಾರ್ ಮಾಡ್ಕೊಂಡಿರೋ ಪ್ಲಾನ್ನ ಮೊದಲ ಹಂತ ಏನಪ್ಪಾ ಅಂದರೆ JDSನ ಶಾಸಕರನ್ನ, ಅದರಲ್ಲೂ ಒಕ್ಕಲಿಗ ಶಾಸಕರನ್ನ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಕಾಂಗ್ರೆಸ್ಗೆ ಸೆಳೆಯೋದು. ಈ ಮೂಲಕ 1 ಡಜನ್ನಷ್ಟು ಶಾಸಕರು, 10 ರಿಂದ 12 ಶಾಸಕರು ಈಗಾಗಲೇ DK ಶಿವಕುಮಾರ್ ಅವರ ಸಂಪರ್ಕದಲ್ಲಿದ್ದಾರೆ. DK ಸುರೇಶ್ ಅವರ ಜೊತೆಗೆ ಮಾತುಕತೆ ನಡೆದಿದೆ. ಅವರು ಕಾಂಗ್ರೆಸ್ಸಿಗೆ ಸೇರುವ ಮುಹೂರ್ತ ಫಿಕ್ಸ್ ಆಗಬೇಕಿದೆ ಅಷ್ಟೇ. ಏನೇನು ಮಾತುಕತೆಗಳು ಆಗಬೇಕಿತ್ತು ಆ ಮಾತುಕತೆಗಳು ಆಗಿವೆಯಂತೆ. ಈ ವಿಚಾರ ಗೊತ್ತಾಗಿದ್ದೇ ತಡ HD ಕುಮಾರಸ್ವಾಮಿ ಕೆಂಡಾಮಂಡಲರಾಗಿದ್ದಾರೆ. ವಿದೇಶದಲ್ಲಿ ಕೂತು ವಿರಾಮದ ಹೆಸರಿನಲ್ಲಿ ಸ್ಟ್ರಾಟಜಿಯನ್ನು ರೂಪಿಸ್ತಾ ಇದ್ದಾರೆ HD ಕುಮಾರಸ್ವಾಮಿ ಅವರು. BJPಯು ಕೂಡ JDSಗೆ ಅಷ್ಟು ಸಪೋರ್ಟ್ ಆಗಿ ಮಾಡ್ತಾ ಇಲ್ಲ, ಸಪೋರ್ಟಿವ್ ಆಗಿ ನಿಲ್ತಾ ಇಲ್ಲ. ದೇವೇಗೌಡರನ್ನ ರಾಜ್ಯಸಭೆಗೂ ಕೂಡ ಪುನರಾಯ್ಕೆಯಾಗಿ ಸೀಟನ್ನು ಘೋಷಣೆ ಮಾಡಿಲ್ಲ BJP. ಇಂಥ ಸಂದಿಗ್ಧ ಸ್ಥಿತಿಯಲ್ಲಿರುವಂತಹ JDSಗೆ ಮುಂದೆ ಯಾವ ರೀತಿ ದಾರಿ ಇದೆ? DK ಶಿವಕುಮಾರ್ ಹೇಳಿ ಕೇಳಿ ಸಂಘಟನಾ ಚತುರ, DK ಶಿವಕುಮಾರ್ ರಾಜಕೀಯ ಚಾಣಕ್ಯ ಅನ್ನೋ ಥರ ಹೆಸರು ಮಾಡಿದ್ದಾರೆ ಕರ್ನಾಟಕದಲ್ಲಿ. ಈ ರಾಜಕೀಯ ಚಾಣಕ್ಯ JDSನ ಯಾವ ರೀತಿ ಮುಗಿಸಬಲ್ಲರು ಅನ್ನೋದನ್ನ ಕಾಲವೇ ಉತ್ತರ ಹೇಳಬೇಕಿದೆ. ಇದಾಗಿತ್ತು ಎಕ್ಸ್ಪೋಸ್ಡ್ ಸ್ಟೋರಿ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.